ಹಾಯ್ ಫ್ರೆಂಡ್ಸ್, ನಮಗೆ ನಿಟ್ಟಿಂಗಲ್ಲಿ ಟೊಪ್ಪಿ ಮತ್ತು ಚಿಕ್ಕದೊಂದು ಬ್ಯಾಗ್ ಹೇಳ್ಕೊಟ್ಟಿದ್ರು. ಅದ್ರ ಬದಲು ನಾನು ಅದೇ ಮೆಥಡ್ ಯೂಸ್ ಮಾಡಿ ಡೋರ್ ಮ್ಯಾಟ್ ಮಾಡ್ತಾಯಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತಂದ್ಬಿಟ್ಟು. ಇವತ್ತು ನಮ್ಮ ಯಜಮಾನ್ರು ಬೆಳ್ಳುಳ್ಳಿ ಕಬಾಬ್ ಮಾಡ್ತಾಯಿದ್ದಾರೆ. ಅವರು ಯೂಟ್ಯೂಬಲ್ಲಿ ನೋಡಿ ಇಂಪ್ರೆಸ್ ಆಗಿ ಬೆಳ್ಳುಳ್ಳಿ ಕಬಾಬ್ ಟ್ರೈ ಮಾಡ್ತಾವ್ರೆ. ನೋಡೋಣ ಹೆಂಗೆ ಬರುತ್ತೆ ಅಂತಂದ್ಬಿಟ್ಟು ಅವ್ರು ಏನೇನು ತೋರಿಸ್ಕೊಟ್ಟವ್ರೆ ಎಲ್ಲನೂ ಮಿಸ್ ಮಾಡ್ದೇ ಹಾಕವ್ರೆ. ಅವ್ರು ಯಾವ ಥರ ಮಾಡ್ತಾರೆ ಹೇಗೆ ಅನ್ನೋದನ್ನು ನಾನು ತೋರಿಸ್ತೀನಿ. ನೋಡಿ ಎಲ್ಲನೂ ಹಾಕ್ಕೊಂಡ್ರು. ಇವತ್ತು ಅವ್ರದ್ದೇ ಅಡುಗೆ, ಬೆಳ್ಳುಳ್ಳಿ ಕಬಾಬು, ಬಿರಿಯಾನಿ ಎಲ್ಲ ಮಾಡ್ತೀನಿ ಅಂತ ಹೇಳವ್ರೆ. ಅದು ಹೆಂಗೆ ಮಾಡ್ತಾರೆ, ಯಾವ ರೀತಿ ಟೇಸ್ಟ್ ಇದು ಬರುತ್ತೆ ಅಂತಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ದೀವಿ. ಅವರು ಎಗ್ ಬಿರಿಯಾನಿ ಸೂಪರಾಗಿ ಮಾಡ್ತಾರೆ. ಮತ್ತು ಇದು ಪುಳಿಯೋಗರೆ ಅಂತೂ ಸಖತ್ತಾಗಿ ಮಾಡ್ತಾರೆ. ನಿಜ ಹೇಳ್ಬೇಕಂದ್ರೆ ನಾನು ಪುಳಿಯೋಗರೆ ಕಲ್ತ್ಕೊಂಡಿದ್ದೆ ಅವ್ರ ಹತ್ರ. ನಮ್ಮನೆ ಬೇರೆ ಥರ, ನಮ್ಮ ಅಮ್ಮನ ಮನೆ ಬೇರೆ ಥರ ಮಾಡ್ತಾರೆ. ಬಟ್ ಇವ್ರು ಈಸಿ ಮೆಥಡಲ್ಲಿ ಪುಳಿಯೋಗರೆ ಮಾಡ್ತಾರೆ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಚಿಕನ್ ಹಾಕಿ ಕಲಸಿಡ್ತಾರೆ. 1 ಗಂಟೆ ಟೈಮ್ ಫ್ರಿಜ್ಜಲ್ಲಿ ಇಟ್ಮೇಲೆ ಸಂಜೆ ಕಬಾಬ್ ಮಾಡ್ತೀನಿ ಅಂತ ಹೇಳವ್ರೆ. ನೋಡೋಣ ಹೇಗೆ ಮಾಡ್ತಾರೆ ಅಂತಂದ್ಬಿಟ್ಟು. ಈಗ ಅವರು ಬಿರಿಯಾನಿ ರೆಡಿ ಮಾಡ್ತಾಯಿದ್ದಾರೆ. ನೋಡ್ಬೋದು ನೀವಿಲ್ಲಿ ಯಾವ ಥರ ಬಿರಿಯಾನಿ ಮಾಡ್ತಾಯಿದ್ದಾರೆ ಅಂತ. ನೋಡೋಣ ಯಾವ ಥರ ಬರುತ್ತೆ ಅಂತ ನಮಗೂ ಗೊತ್ತಿಲ್ಲ, ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ. ಸಂಡೇ ಆದರೆ ಅವರು ಯಾವುದಾದ್ರು ಒಂದು ಹೊಸ ರೆಸಿಪಿ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಮಾಡ್ತಾಯಿರ್ತಾರೆ. ಇವತ್ತು ನೋಡಿ ಇವಾಗ ಕಬಾಬ್ ಮಾಡಿದ್ದಾರೆ, ಯಾವ ಥರ ಆಗಿದೆ ಅಂತಂದ್ಬಿಟ್ಟು. ನಿಜ ಹೇಳ್ಬೇಕಂದ್ರೆ ಕ್ರಿಸ್ಪಿಯಾಗಿ ಸಖತ್ತಾಗಿ ಬಂದಿತ್ತು ಕಬಾಬು, ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು. ಅದಕ್ಕೆ ನಮ್ಮ ಹಸ್ಬೆಂಡ್ಗೊಂದು ಥ್ಯಾಂಕ್ಸು. ಮತ್ತು ಎಲ್ಲ ಮಕ್ಕಳೆಲ್ಲ ಐಸ್ ಕ್ರೀಮ್ ತಿನ್ನಬೇಕು ಅಂತಿದ್ರು, ಅದಕ್ಕೆ ಅವ್ರು ನ್ಯಾಚುರಲಾಗಿ ಕರ್ಕೊಂಡು ಹೋಗಿಲ್ಲ ಅಂತ ಯಾವುದೋ ಒಂದು ಐಸ್ ಕ್ರೀಮ್ ತಂದು ಮುಗಿಸಿದ್ರು. ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ರೀತಿ